ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಸತಿ ಯೋಜನೆ ಅಡಿಯಲ್ಲಿ ಅವ್ಯವಹಾರ ಮತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಶಾಸಕ ದಿನಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ಹೊಲನಗದ್ದೆ, ಬಾಡ ಹಾಗೂ ಕಾಗಾಲ್ ಪಂಚಾಯತ್ ಮುಂಭಾಗದಲ್ಲಿ ಜನಾಕ್ರೋಶ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ನಿಕಟಪೂರ್ವ ಜಿಲ್ಲಾ ಅಧ್ಯಕ್ಷರಾದ ವೆಂಕಟೇಶ್ ನಾಯಕ್, ಜಿಲ್ಲಾ ಉಪಾಧ್ಯಕ್ಷರಾದ GS ಗುನುಗ, ಪಕ್ಷದ ಮುಖಂಡರು, ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಸುಮಾರು 1-1.5 ಸಾವಿರ 2,000 ಜನರಿಗೆ 10,000 3 ಕೋಟಿ ರೂಪಾಯಿ ಅಲ್ಲ, ಅದಾಯ್ತು 1,000 ಜನರಿಗೆ 3 ಕೋಟಿ ರೂಪಾಯಿ ಮನೆ ಬಾಗಿಲಿಗೆ ನೀರು ತುಂಬಿದ್ರು ಅವರು 10,000 ರೂಪಾಯಿ ಕೊಟ್ಟಿದ್ದಾರೆ. ಒಂದು ಸಣ್ಣ ಮಾಡು ಮುರಿದ್ರು ಒಂದು 75ರಿಂದ 1 ಲಕ್ಷ ರೂಪಾಯಿ ತನಕ ಕೊಟ್ಟಿರುವಂತದ್ದು. ಮನೆಗೆ ನಂತರ ಪೂರ್ಣ ಹಾನಿಯಾಗಿದ್ರೆ 5 ಲಕ್ಷ ತನಕ ನಮ್ಮ ಸರ್ಕಾರ 5 ಲಕ್ಷ ಕೊಟ್ಟಿರುವಂತದ್ದು ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಅದು ಯಾವುದೇ ಯೋಜನೆಗಳು ಬಡ ಜನರಿಗೆ ತಲುಪ್ತಾ ಇಲ್ಲ. ಅವರಿಗೆ ಅಕ್ಕಿ ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ರು. ಆದರೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಆ ರೇಷನ್ ಅಕ್ಕಿ ಸಪ್ಲೈ ಮಾಡುವಂಥ ಆ ವಾಹನಗಳು ಅವರಿಗೆ 2.5 ಕೋಟಿ ರೂಪಾಯಿ ಇನ್ನೂ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಕೊಡ್ಲಿಕ್ಕೆ ಹಣ ಇಲ್ಲ. ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ನಾವು ಅಕ್ಕಿ ಸಾಗಣೆ ಮಾಡೋದಿಲ್ಲ ಅನ್ನೋ ದೃಷ್ಟಿಯಿಂದ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂಥ ಅವ್ಯವಸ್ಥೆ ಈ ಸಂದರ್ಭದಲ್ಲಿ ನಡೀತಾ ಇದೆ. ಮತ್ತು ಹೆಚ್ಚಿನದಾಗಿ ಬಡ ಜನರಿಗೆ ಸೇರಬೇಕಾಗಿದ್ದ ಆಯುಷ್ಮಾನ್ ಮತ್ತು ಇದು ಯಾವುದು ಜನೌಷಧಿ ಕೇಂದ್ರಗಳನ್ನ ಬಂದ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಬಹಳ ದುಃಖದ ಸಂಗತಿ. ಮಾಡಿದಂಥ ಕೆಲಸವನ್ನೇ ನಿಮಗೆ ನೆನಪು ಮಾಡಿಕೊಡುವಂಥದ್ದು ಈಗಿನ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಮೆಲುಕು ಹಾಕೋದಕ್ಕೆ ಸಲುವಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಎಲ್ಲ ಗ್ರಾಮ ಪಂಚಾಯತ್ದ ಕಚೇರಿಯ ಎದುರುಗಡೆ ಈ ರೀತಿಯ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ನಾನು ಹೊಲನಗದ್ದೆ ಮತ್ತು ಬಾಡ 2 ಗ್ರಾಮ ಪಂಚಾಯತ್ಗಳಲ್ಲಿ ಸಭೆಯನ್ನು ಮುಗಿಸಿ ಈಗ 3ನೇ ಸಭೆ ಕಾಗಾಲದಲ್ಲಿ ನಡೆಯುವಂಥದ್ದು. ಈ ಒಂದು ಸಭೆಯಲ್ಲಿ ನಮ್ಮ ಪಕ್ಷದ ಹಿರಿಯರು ಮತ್ತು ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂಥ ವೆಂಕಟೇಶ್ ನಾಯಕರವರಿದ್ದಾರೆ. ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಭಾರತೀಯ ಜನತಾ ಪಾರ್ಟಿಯಿಂದ ಮುಖ್ಯಮಂತ್ರಿ ಆಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭ. ಆದರೆ ನೀವು ಯಾಕೋ ಅನೇಕರು BJP ಪಕ್ಷಕ್ಕಿಂತ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ್ಳೆಯದು ಅನ್ನುವಂಥದ್ದನ್ನು ತಿಳ್ಕೊಂಡು ಮತವನ್ನು ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ಕೊಡ್ತೀರಿ. ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನೀವು ಒಂದ್ಸರಿ ಆತ್ಮಾವಲೋಕನವನ್ನು ನೀವು ಮಾಡ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತಿದೆ ಅನ್ನುವಂಥದ್ದನ್ನು. ಇವತ್ತು ಗೋ ಹತ್ಯೆ ಆಯಿತು. ಗೋ ಹತ್ಯೆ ಆದಂಥ ಸಂದರ್ಭದಲ್ಲಿ ನಾವೆಲ್ಲ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಗೋವಿಗೆ. ಅದರ ಹತ್ಯೆ ಆಯಿತು, ಅದರ ವಿರುದ್ಧ ನಾವು ಮಾತಾಡಿದ್ವಿ, ಅದರ ವಿರುದ್ಧ ಪ್ರತಿಭಟನೆಯನ್ನು ನಮ್ಮ ಪಕ್ಷ ಹಮ್ಮಿಕೊಳ್ತು. ಅದರ ನಂತರ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾವಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಪಂಚಾಯತಲ್ಲಿ ಎಷ್ಟು ಕೊಟ್ಟಿದ್ರು ಪಿಡಿಒ ಮನೆ ಎಷ್ಟು ಮನೆ ಕೊಟ್ಟರು ನಿಮ್ಮ ಪಂಚಾಯತ್ಗೆ? ಒಂದ್ಸಲ 30, ಒಂದೊಂದ್ಸಲ 30. ನಾವು ಬಂದ ನಂತರ 2 ಕಂತ ನೋಡಿ. ನಮ್ಮ ಸರ್ಕಾರ ಇದ್ದಾವಾಗ ನಾನು ಇಡೀ ನನ್ನ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಮನೆಗಳನ್ನು ಕೊಡುವಂಥ ಕೆಲಸ ಮಾಡಿದೆ. ಯಾರಿಗೆ ಮನೆ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡ್ರಿ ಅನ್ನುವಂಥದ್ದನ್ನು ನಾನು ಅದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಮನೆ ಮಂಜೂರಿ ಮಾಡಿ ಸರ್ಕಾರದಿಂದ ತರುವಂಥ ಕೆಲಸ ಮಾತ್ರ ನಂದು. ತಂದ ನಂತರ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ನೋಡಿ ಯಾರು ಬಡವರಿದ್ದಾರೆ ಅವ್ರಿಗೆ ಕೊಡಬೇಕು. ಮತ್ತು ಒಂದು ತಾಕೀತು ಮಾಡಿದೆ, ಏನಂತ ಹೇಳಿದರೆ ಯಾವ ಸದಸ್ಯರು ಯಾರ ಹತ್ರ 1 ರೂಪಾಯಿ ತೊಗೊಳ್ಬಾರ್ದು ಅನ್ನುವಂಥದ್ದನ್ನು ಹೇಳಿದ್ದಾನೆ. ಆ ಪ್ರಕಾರ ಎಲ್ಲ ಪಂಚಾಯತ್ ಸದಸ್ಯರು ಯಾರ ಹತ್ರ 1 ರೂಪಾಯಿಯನ್ನು ಕಮಿಷನ್ ಮೂಲಕ ತಗೊಳ್ಳದೆ ಬಡವರಿಗೆ ಕೊಟ್ಟಂಥದ್ದನ್ನು ನಾನು ತಿಳ್ಕೊಂಡೆ. ನಾನು ಅಲ್ಲಿ ಹಸ್ತಕ್ಷೇಪ ಮಾಡಲೂ ಇಲ್ಲ. ಆದರೆ ಕಂತು ನಮ್ಮ ಸರ್ಕಾರ ಮಂಜೂರಿ ಮಾಡಿದ್ದು ಮನೆ 1 ಕಂತು ಕೊಟ್ಟಿದ್ವಿ, 2ನೇ ಕಂತೆ ಕೊಟ್ಟಿರಲಿಲ್ಲ. 2ನೇ ಕಂತು ಕೊಡಬೇಕಾದ್ರೆ ನಾನು ಕಳೆದ ಅಧಿವೇಶನದಲ್ಲೇ ನಾನು ಆ ವಿಷಯವನ್ನು ಎತ್ಕೊಂಡು ಮಂತ್ರಿಯವರಿಗೆ ಹೇಳಿದೆ. ಆ ದಿವಸ ಮಂತ್ರಿಯವರು ಬರಲಿಲ್ಲಾಗಿದ್ದರು. ಕಾರ್ಮಿಕ ಸಚಿವರು ಉತ್ತರ ಕೊಟ್ಟರು, ಇಲ್ಲ ನಾವು ಕೊಟ್ಟಿದ್ದೇವೆ ಅನ್ನುವಂಥ ಸುಳ್ಳು ಹೇಳಿ. ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ, ಇಲ್ಲಿ PDOನೇ ಇದ್ದಾರೆ. ಆ ಸಂದರ್ಭದಲ್ಲಿ 2ನೇ ಕಂತು ಬರಲಿಲ್ಲ. ನೀವೆಲ್ಲ ಮನೆ ಅಳಿಸ್ಕೊಂಡು ಮನೆ ಕಟ್ಕೊಳ್ಳಿಕ್ಕೆ ಹೊರಟಿದ್ರಿ, ಆದರೆ ಸರ್ಕಾರ ದುಡ್ಡು ಕೊಟ್ಟಿರಲಿಲ್ಲ. ಅದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಪ್ರತಿಭಟನೆ ಮಾಡಿದಂದ್ರೆ 2 ಕಂತು, 2ನೇ ಕಂತು ಕೊಟ್ಟಿದ್ದಾರೆ, 3ನೇ ಕಂತು, 4ನೇ ಕಂತು ಕೊಟ್ಟು ಇವತ್ತು ಮನೆ ಮುಗಿಸ್ಬೇಕಾಗಿತ್ತು. ಆದರೆ ಮನೆ ಮುಗಿಸ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಬಹಳ ಅಧೋಗತಿಗೆ ಹೋಗಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದನ್ನು.
ಯಾವ ಅಭಿವೃದ್ಧಿನೂ ಇಲ್ಲ. ನಮ್ಮ ಉಸ್ತುವಾರಿ ಸಚಿವರು ಒಂದ್ಸರಿ ಕಾರವಾರ ಮೀಟಿಂಗ್ನಲ್ಲಿ ಹೇಳಿದ್ರು DDPIಗೆ ಮತ್ತು ಇವ್ರಿಗೆ ಇಂಜಿನಿಯರಿಗೆ, ನೀವು ಎಲ್ಲೂ ಒಂದೇ ಒಂದು ಹೊಸ ಅಲ್ಲ ಶಾಲೆ ರಿಪೇರಿ ಮಾಡೋದು ಬೇಡ, ಎಲ್ಲ ಹೊಸ ರೂಮ್ ಕಟ್ಟೋಣ ಅಂತ ಮಾತಾಡಿದ್ರು. ಎಲ್ಲಾದರೂ ಕಟ್ಸಿದ್ರ 1.5 ವರ್ಷದಲ್ಲಿ ಕಟ್ಸ್ಕೊಟ್ರೆ ಅವರು ನಿಮಗೆ? ನಾನು ಇದಾವ್ ಕಟ್ಸಿಕೊಟ್ಟಿದ್ದೀನಿ. ಕಾಗಲ್ದಲ್ಲಿ, ಗುಡ್ಕಾಗಲ್ದಲ್ಲಿ, ಇಲ್ಲಿ ಅಘನಾಶಿನಿಯಲ್ಲಿ ಎಲ್ಲ ಕಡೆ ಹೊಸ ಹೊಸ ಕಟ್ಟಡ ಕಟ್ಟಿಸಿ ಉದ್ಘಾಟನೆನ ನಾವು ಮಾಡಿದ್ವಿ. ಆದರೆ ಇವರು ಹೊಸ ಕಟ್ಟಡ ಸಾಯ್ಲಿ ರಿಪೇರಿಗೂ ಸಹ ಇವ್ರ ಹತ್ರ ದುಡ್ಡು ಕೊಡ್ಲಿಕ್ಕೆ ಆಗಲಿಲ್ಲ. 2 ವರ್ಷದಲ್ಲಿ ರಿಪೇರಿ ಕೊಡ್ಲಿಕ್ಕೆ ಆಗಲಿಲ್ಲ. ಅಂತ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆ ಅನ್ನುವಂಥದ್ದನ್ನು ಇವತ್ತು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟಿದ್ದೇವೆ ಅನ್ನೋದು. ನಾನೀಗ ನಾಳೆ ಅಧಿವೇಶನದಲ್ಲಿ ಹೇಳ್ತೇನೆ, 2,000 ರೂಪಾಯಿ ಸಾಕಾಗೋದಿಲ್ಲ, ನೀವು 3,000 ರೂಪಾಯಿ ಕೊಡಬೇಕು ಅನ್ನೋದು. ಕೊಡಿ, ನೀವು ಹೆಣ್ಮಕ್ಳಿಗೆ 3,000 ರೂಪಾಯಿನ ಕೊಡಿ, ಅವರು ಅವ್ರ ಕುಟುಂಬ ಒಳ್ಳೇದಾಗಲಿ ಅನ್ನುವಂಥದ್ದು. ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಬೇರೆ ಬೇರೆ ಅನುದಾನ ಇವತ್ತು ಅಘನಾಶಿನಿಯಿಂದ ನೀವು ಚಿತ್ರಗಿ ತನಕ ರಸ್ತೆ ಯಾರ ಅವಧಿಯಲ್ಲಿ ಆಯಿತು? ನಾನೇ MLA ಇದ್ದೆ. ನಮ್ಮ ಪಕ್ಷ ಬಿಜೆಪಿ ಪಕ್ಷ ಅಧಿಕಾರದಲ್ಲಿತ್ತು. ಹೈವೇ ರೋಡ್ ಮಾಡ್ದಂಗೆ ಮಾಡ್ಕೊಟ್ಟಿದ್ದೇವೆ. ಹೈವೇ ರೋಡ್ ಇವತ್ತು ನೀವು ಪೇಪರ್ ತೆಗೀರಿ, ಬೇರೆ ಇಡೀ ನಮ್ಮ ಜಿಲ್ಲೆ ಯಾವುದಾದ್ರೂ ಒಂದು ಊರಿನಲ್ಲಿ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ ಅಂತ ಪೇಪರ್ ದಿವಸ ಬರ್ತಾ ಇದೆ. ಆದರೆ ನಾವು ಮಾಡಿದಂಥ ರಸ್ತೆ ಇವತ್ತು 3 ವರ್ಷ ಆಯ್ತಿದ್ದು, 2 ವರ್ಷ ಗ್ಯಾರಂಟಿ ರೋಡಿಗೆ, ಆದರೆ 3 ವರ್ಷ ಆಯ್ತು, ಇನ್ನೂ 2 ವರ್ಷ ಬರ್ತದೆ. ಎಲ್ಲ ಕಡೆ ರಸ್ತೆ ಮಾಡಿದ್ದೇನೆ. ನೀವು ಮೊಸಳೆ ಸಾಲು ಮಾಡಿದ್ದೇನೆ, ನಿಮ್ಮ ಕೆರೆಯಾಗ ಕೆಳಗಡೆ ತಾರಿಗೋಳಿ ಅಲ್ಲಿ ಮಾಡಿದ್ದೇನೆ. ಅಲ್ಲಿ ದೊಡ್ಡ ನಿಮ್ದು ಒಂದು ದೋಣಿ ಎಳಿಲಿಕ್ಕೆ ಏನದು ರ್ಯಾಂಪ್ ಹೇಳಿದ್ರು, 2 1 ಮಾಡಿದ್ರು. 2 ನಿಮ್ಮನೆ ಹತ್ರ ಒಂದು ಕೆಳಗೊಂಡು ದೊಡ್ಡ ನಮ್ಮ ಸರ್ಕಾರ ಇತ್ತು ಆವಾಗ.